ಅದಕ್ಕೆ ಮೆಣಸಿನ್ಕಾಯಿ ಹರಿ ಆತನಂತಂದ್ರೆ ನಮ್ಮ ಮನೆ ಒಳಗೆ ಏನು ಮೆಣಸಿನ್ಕಾಯಿ ಬಜ್ಜಿ ಮೀನ್ಸ್ ಅದ್ರೊಳಗೆ ಸಾಬೂದನಿ ನೆನೆಸಿಟ್ಟು ಅವನ್ನ ಕಟ್ ಮಾಡಿ ಫಾಸ್ಟಿಂಗ್ ಐತಿ. ಫ್ರೈಡೇಗೆ ಯಾವಾಗಲೂ ನಾವು ಫಾಸ್ಟಿಂಗ್ ಅನ್ಬಾಕ್ಸಿಂಗ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಹಂಗೆ ಇಟ್ಸ್ ಅ ಡೈಲಿ ಲಾಗ್ ಥರ. ನಮ್ಮ ಮನೆ ಹಿಂದೆ ಮೆಣಸಿನ ಗಿಡಗಳು ಹಚ್ಚಿದ್ವಿ. ಸೊ ಮೆಣಸಿನ್ಕಾಯಿ ಹರ್ಯಾಕಂತ ಬಂದೀನಿ. ನಿಮಗೂ ತೋರಿಸ್ಬೇಕಂತ ನೋಡ್ಬೋದು. ಗೈಸ್ ಇವಕ್ಕೇನು ಗೊಬ್ಬರ ಹಾಕಿಲ್ಲ, ಏನೂ ಹಾಕಿಲ್ಲ. ಎಷ್ಟು ನ್ಯಾಚುರಲ್ ಆಗಿ ಎಷ್ಟು ಮೆಣಸಿನ್ಕಾಯಿ ಹಾಕ್ಯಾವ ನೋಡ್ಬೋದು ನೀವು. ಹಂಗಾಗಿ ಎದಕ್ಕೆ ಮೆಣಸಿನ್ಕಾಯಿ ಹರಿ ಆತನಂತಂದ್ರೆ ನಮ್ಮ ಮನೆ ಒಳಗೆ ಏನೋ ಮೆಣಸಿನ್ಕಾಯಿ ಬಜ್ಜಿ ಮೀನ್ಸ್ ಅದ್ರೊಳಗೆ ಸಾಬೂದನಿ ನೆನೆಸಿಟ್ಟು ಅವನ್ನ ಕಟ್ ಮಾಡಿ ಏನೋ ಮಾಡೋರ್ದಂತ. ಸೊ ಅದಕ್ಕೆ ಮೆಣಸಿನ್ಕಾಯಿ ಬೇಕಾಗ್ಯಾವು. ಸೊ ಇವಾಗೇನ ಹರಿದೀನಿ ಫುಲ್ ಎಲ್ಲ ಮೆಣಸಿನ್ಕಾಯಿ ಹರ್ಕೊಂಡು ಹೋಗಿ ಅದು ಮೆಣಸಿನ್ಕಾಯಿ ಬಜ್ಜಿ ಮಾಡೋಕೆ. ಇವಾಗ ಟೀ ಮಾಡಾಕಿಟ್ಟೇನಿ. ಯಾಕಂದ್ರೆ ಇವತ್ತು ಫ್ರೈಡೇ ನಂದು ಫಾಸ್ಟಿಂಗ್ ಐತಿ. ಫ್ರೈಡೇಗೆ ಯಾವಾಗಲೂ ನಾನು ಫಾಸ್ಟಿಂಗ್ ಮಾಡ್ತೀನಿ. ಅದಕ್ಕೆ ಅವತ್ತು ಊಟ ಮಾಡೋಂಗಿಲ್ಲ. ಈವ್ನಿಂಗ್ ಟೈಮ್ ಡೈರೆಕ್ಟಾಗಿ ಊಟ ಮಾಡ್ತೀನಿ. ಅದಕ್ಕೆ ಇವಾಗ ಸೆಕೆಂಡ್ ಟೈಮ್ ಟೀ ಮಾಡಿ ಕುಡಿಬೇಕಂತ ಟೀ ಮಾಡತ್ತೀನಿ. ನಂದು ಈಗ ಕುದಿಯತೈತಿ. ಈಗ ನನ್ನ ಬಿಸಿ ಬಿಸಿ ಟೀ ರೆಡಿ. ಗೈಸ್ ಹಂಗೆ ಫ್ರೈಡೆಲ್ಲ ವರ್ಕ್ ಟೈಮ್ ಆಗೈತಿ. ಸೊ ಇವಾಗ ಲಾಗಿನ್ ಮಾಡತ್ತೀನಿ. ಹಂಗೆ ಟೀ ಕುಡ್ಬೇಕು. ಪಪಾಯ ಗಿಡ ಐತಿ. ನೋಡ್ರಿ ಎಷ್ಟು ಪಪಾಯ ಆಗ್ಯಾವಂತ. ಎಲ್ಲ ಪಟ್ಟಿಗೆ ಬಂದಾವು. ಇನ್ನೇನು ಹರಿದೊಂದ ಬಾಕಿ ಉಳ್ದೈತಿ. ಮಸ್ತ್ ಪಕ್ಕಿ ಇವತ್ತು ಫ್ರೈಡೇ ಇಲ್ಲ ಹರ್ಕೊಂಡ. ಗೈಸ್ ನಿಮ್ಗೆ ಲಾಸ್ಟ್ ವಿಡಿಯೋದಾಗ ಹೇಳಿಂದ ನಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಖಾಲಿ ಇರಬೇಕಂತ. ಸೊ ಇವಾಗ ಅದನ್ನ ಕ್ಲೀನ್ ಮಾಡೋಕೆ ಸ್ವಲ್ಪ ಜನ ಬಂದರು. ಅವೇನೇನು ಎಕ್ಸ್ಟ್ರಾ ಗಿಡಗಳೆಲ್ಲ ಗಿಡಗಳೆಲ್ಲ ಕಟ್ ಮಾಡಿ ಅಲ್ಲಿಗೆ ಅಂತ ಹಚ್ಬೇಕಂತ ಮಾಡಿ. ಸೊ ಗಿಡ ಅದನ್ನ ತೋರ್ಸತ್ತಿಲ್ಲ. ಅದು ಹೂವಿನ ಗಿಡ ಅದರಿಂದ ಏನು ಬೇಜಾರಿಲ್ಲ. ಸೊ ಅದಕ್ಕೆ ಅದನ್ನ ಕಟ್ಸಾಕಿವು. ಗೈಸ್ ನಿಮಗೆ ಹೇಳಿಲ್ಲ ನಮ್ಮ ಮನೆ ಒಳಗೇನೋ ಮೊಸರು ಬಜ್ಜಿ ಏನೋ ಮಾಡತ್ತಾರಂತ ಮೆಣಸಿನ್ಕಾಯಿ ಹರಿಬೇಕಾದ್ರೆ. ಸಾರಿ ಗೈಸ್, ಅದು ಮೊಸರು ಬಜ್ಜಿ ಅಲ್ಲ, ಮಸಾಲ ಮೆಣಸಿನ್ಕಾಯಿ. ಸೊ ಅದನ್ನು ಮಾಡೋಕೆ ಇಲ್ಲಿ ಸಾಬೂದನಿ ನೈಟ್ ನೆನೆಸಿಡ್ಬೇಕಂತ. ಸೊ ಸಾಬೂದನಿ ತೊಗೊಂಡರು. ಹಂಗೆ ಗೈಸ್ 1 ಕಪ್ ಮೊಸರು ಅಂತ. ದೆನ್ ಅದ್ರೊಳಗೆ ಹಾಕೊಳ್ಳೋಕೆ ಉಪ್ಪು, ದೆನ್ ಅರ್ಶಿಣ ಪುಡಿ, ದೆನ್ ಜೀರಿಗೆ, ಅದ್ರದ್ದೆಲ್ಲ ಮಿಕ್ಸ್ ಮಸಾಲ ಪೌಡರ್ ಮಿಕ್ಸ್ ಮಾಡಿ, ಹಂಗೆ ಮೆಂತ್ಯ ಪೌಡರ್ ಮತ್ತು ಕೊತ್ತಂಬರಿ ಕಾಳೆಲ್ಲ ಮಿಕ್ಸಿಗೆ ಹಾಕೊಂಡು ಅದನ್ನ ಈ ಥರ ಮಿಕ್ಸ್ ಮಾಡ್ಕೊಳತ್ತಾರೆ ಈಗ. ಗೈಸ್ ಅದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಮೆಣಸಿನ್ಕಾಯಿ ಅದನ್ನ ನಡ್ಬಾರ್ಕ ಚಾಕು ತೊಗೊಂಡು ಕಟ್ ಮಾಡಿ ಆ ಥರ ಫಿಲ್ ಮಾಡಿ ಮೇ ಬಿ ಒಂದು 15 ಡೇಸ್ ಅದು ನಾವು ಬಿಸಿಲಾಗ ಇಟ್ಟು ಒಣಗಿಸ್ಬೇಕು. ಆಮೇಲೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ತಿನ್ನಬೇಕು. ಸೊ ಗೈಸ್ ನಮ್ಮ ಕಡೆ ನಾವು ಇದಕ್ಕೆ ಮಸಾಲ ಮೆಣಸಿನ್ಕಾಯಿ ಅಂತ ಕರಿತೀವಿ. ಯಾ ಮಕ್ಕನ ಪಾಪು ಐತಿ ನಮ್ಮ ಮನೆ ಒಳಗೆ. ಸೊ ಅದಕ್ಕೆ ಒಂದು ಸೈಕಲ್ ಆರ್ಡರ್ ಮಾಡಿದ್ವಿ ಫ್ಲಿಪ್ಕಾರ್ಟ್ ಒಳಗೆ. ಸೊ ಅದು ಪಾರ್ಸಲ್ ಬಂದೈತಿ. ಲೆಟ್ಸ್ ಡೂ ಅನ್ಬಾಕ್ಸಿಂಗ್. ಆ್ಯಂಡ್ ಸೊ ಗೈಸ್ ನಿಮಗೂ ತೋರಿಸ್ತೀನಿ, ರಿವ್ಯೂ ಎಲ್ಲ ಚೆಕ್ ಮಾಡ್ತೀನಿ. ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ. ನಿಮಗೂ ಯಾರಿಗಾರ ಬೇಕಾದರೆ ಯು ಆಲ್ಸೋ ಗೋ ಆ್ಯಂಡ್ ಯು ಆಲ್ಸೋ ಚೆಕ್. ಆ್ಯಂಡ್ ಲೆಟ್ಸ್ ಡೂ ಅನ್ಬಾಕ್ಸಿಂಗ್. ಸೊ ಗೈಸ್ ನನ್ನ ಕಡೆ ಕಟ್ಟೋದಿಲ್ಲ. ಸೊ ಅದಕ್ಕೆ ಸಿಸರ್ ಯೂಸ್ ಮಾಡತ್ತನು. ಗೈಸ್ ಅವ್ರು ಸೈಕಲ್ ಪಾರ್ಟ್ಸ್ ಎಲ್ಲ ಹಿಂಗೆ ಇನ್ನು ಸಪ್ರೇಟ್ ಕೊಟ್ಟಿರ್ತಾರೆ. ಮೇ ಬಿ ನಾವು ಆಮೇಲೆ ಅದನ್ನೆಲ್ಲ ಜೋಡಿಸ್ಕೋಬೇಕು. ಗೈಸ್ ಎಲ್ಲ ಈ ಥರ ಹಿಂಗೆ ಸಪ್ರೇಟ್ ಕೊಟ್ಟಾರು. ಇದನ್ನೆಲ್ಲ ಇದು ಮಾಡಬೇಕು. ಸೊ ಗೈಸ್ ನಾವು ಆರ್ಡರ್ ಮಾಡಿದ ಕಲರ್ ಬಂದ ಪಿಂಕ್ ಆ್ಯಂಡ್ ಬ್ಲ್ಯಾಕ್. ಆ್ಯಂಡ್ ಎಲ್ಲ ಇದನ್ನ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ. ಈ ಥರ ಕವರ್ ಕೊಟ್ಟಿರ್ತಾರೆ. ಯಾರು ಈ ಥರ ಬಬಲ್ಸ್ ಎಲ್ಲ ಇದು ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ನಾನಂತೂ ಈ ಥರ ಬಬಲ್ಸ್ ಎಲ್ಲ ಫುಲ್ ಟಿಕ್ 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 ಅಂತ ಮಾಡ್ತಿದ್ವಿ.
ಈ ಥರ ಹೆಂಗೆ ಜೋಡಿಸೋದು ಎಲ್ಲನೂ ಒಂಥರ ಒಂದು ಇದನ್ನ ಕೊಟ್ಟಿರ್ತಾರೋ. ಇದನ್ನ ನೋಡ್ಕೊಂಡು ಇದು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಯಾವ ರೀತಿ ಜೋಡಿಸ್ಬೇಕಂತ ಎಲ್ಲನೂ ಗೊತ್ತಾಗ್ತೈತಿ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಜೋಡಿಸ್ಬೇಕು ಇವಾಗ. ಸೊ ಗೈಸ್ ಇವಾಗೆಲ್ಲ ಒನ್ ಬೈ ಒನ್ ಎಲ್ಲ ಜೋಡಿಸ್ಬೇಕು. ಕ್ವಾಲಿಟಿ ಅಂತೂ ಮಸ್ತ್ ಐತಿ. ಸೊ ಫೈನಲ್ ಆಗಿ ಜೋಡಿಸಿದ ಮೇಲೆ ಹೆಂಗೆ ಕಾಣಿಸ್ತೈತೆ ಅಂತ ತೋರಿಸ್ತಾನೆ. ಎಷ್ಟು ಖುಷಿ ಆಗತ್ತೈತಿ ಸೈಕಲ್ ನೋಡಿ. ಪಾಪು ಅದ್ರ ಮೇಲೆ ಕೊಟ್ಟ ಮೇಲೆ ಅವ್ನು ಖುಷಿ ಆಗ್ತೈತಿ. ಅದು ಆ ಮೂಮೆಂಟ್ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸ್ತೀವಿ. ಈಗ 10 months ಕಂಪ್ಲೀಟ್ ಆಗ್ಯಾವು. ಅದನ್ನ ಫೋಟೋಶೂಟ್ ಮಾಡತ್ತೂ ಈ ಥರ ನಮ್ಮ ಮನೆ ಹಿಂದೆ ಗೋಧಿ ಐತಿ. ಗೋಧಿ ಒಳಗೆ ಈ ಥರ ಸೆಟಪ್ ಹಾಕಿ ತೋರಿಸ್ತೀನಿ ತಡ್ರಿ ನಿಮಗೆ. ಗೈಸ್ ಈ ಥರ ಸೆಟಪ್ ಮಾಡೀನಿ. ಇಲ್ಲಿ ಫ್ರೂಟ್ಸ್ ಇಟ್ಟಿದ್ನಿ. ನಮ್ಮ ಹತ್ರ ಸಪೋಟ ದೆನ್ ಸ್ಟ್ರಾಬೆರಿ ಇತ್ತು ಇದು ಇಟ್ಟಿದ್ದೆ. ಹಂಗೆ ಡಾಲ್ ಬಂದ 10 months ಒಂದ. ಗೈಸ್ ಲೆಟ್ಸ್ ಡೂ ಫೋಟೋಶೂಟ್. ಬ್ರೇಕ್ಫಾಸ್ಟ್ ಬಗರ್. ನಾವು ಇದಕ್ಕೆ ಬಗರ್ ಅಂತೀವಿ. ನಿಮ್ಮ ಕಡೆ ನೀವೇನೇನು ಅಂತೀರಿ ಅಂತ ಕಾಮೆಂಟ್ ಮಾಡಿ. ಇವಾಗ ಸ್ಟ್ರಾಬೆರಿ ಸೀಸನ್ ಅಲ್ಲ, ಅದಕ್ಕೆ ನಿನ್ನೆ ಹೊರಗೆ ಹೋಗಿದ್ದೀವಿ. ಸೊ ಸ್ಟ್ರಾಬೆರಿ ತೊಗೊಂಬಂದೀವಿ. ಲೆಟ್ಸ್ ಹ್ಯಾವ್ ಇಟ್. ಒಂದು ಸ್ವಲ್ಪ ಹುಳಿ ಇದಾವೆ ಕತ್ತಿ ಸೊಪ್ಪು ಆಯಿತು. ಸೊ ಹಂಗೆ ವಾಕಿಂಗ್ ಮಾಡತ್ತಿದ್ವು. ಹಂಗೆ ಗಾಯ್ಸ್ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡತ್ತನು. ಐ ಹೋಪ್ ನಿಮಗೇನ್ರಿ ನನ್ನ ಡೈಲಿ ಲಾಗ್ಸ್ ಅಥವಾ ಲಾಗ್ಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿರಿ. ಯಾ ಗಾಯ್ಸ್ ಆ್ಯಂಡ್ ಸಿ ಯು ನೆಕ್ಸ್ಟ್ ಲಾಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ನೆಕ್ಸ್ಟ್ ಲಾಗ್. ಬಾಯ್.